ಮೊಬೈಲ್ ನ ಹುಡುಗರು ಪ್ಯಾಂಟ್ ಜೇಬಲ್ಲಿ ಮತ್ತೆ ಶರ್ಟ್ ಜೇಬಲ್ಲಿ ಇಟ್ಕೊಂಡಿರ್ತಾರೆ. ಅದೇ ರೀತಿ ಹುಡುಗಿಯರು ಹ್ಯಾಂಡ್ ಬ್ಯಾಗ್ ಅಲ್ಲಿ ಮತ್ತೆ ಎದೆ ಹತ್ರ ಎಲ್ಲ ಇಟ್ಕೊಂಡಿರ್ತಾರೆ. ಈ ತರ ಮೊಬೈಲ್ ನ ಜೇಬಲ್ಲಿ ಇಟ್ಕೊಳ್ಳೋದು ಸೇಫಾ? ಡಾಕ್ಟರ್ಸ್ ಮತ್ತೆ ಸೈಂಟಿಸ್ಟ್ ಇಬ್ರು ಹೇಳ್ತಾರೆ ಇದು ಸೇಫ್ ಅಲ್ಲ ಅಂತ. ಯಾಕಂದ್ರೆ ಮೊಬೈಲ್ ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಟ್ಟಾಗ ಬರೋ ರೇಡಿಯೇಷನ್ಸ್ ಗಿಂತ ಜೇಬ್ ನಲ್ಲಿ ಇಟ್ಕೊಂಡಾಗ ಬರೋ ರೇಡಿಯೇಷನ್ಸ್ ತುಂಬಾ ಇರುತ್ತೆ. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಫೋನ್ ಅಂತಂದ್ರೆ ಬರೀ ಮಾತಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಬ್ಲೂಟೂತ್, NFC, ವೈರ್ಲೆಸ್ ಚಾರ್ಜರ್ಸ್ ಅಂತಂದೆಲ್ಲ ಬಂದ್ಬಿಟ್ಟಿದಾವೆ. ಇವುಗಳೇ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ಹೊರಗಾಕೋದು. ಇದರಿಂದ ನಮಗೆ ಟ್ಯೂಮರ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಈ ರೇಡಿಯೇಷನ್ಸ್ ಗೆ ನಮ್ಮ DNA ಕೂಡ ಬದಲಾಯಿಸುವಂತ ಕೆಪಾಸಿಟಿ ಕೂಡ ಇದೆ. ಮತ್ತೆ ಹುಡುಗರು ಪ್ಯಾಂಟ್ ಜಾಬ್ ಇಟ್ಕೊಂಡಿದ್ರೆ ಸ್ಪರ್ಮ್ ಕ್ವಾಲಿಟಿ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹುಡುಗಿಯರು ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಂಡಿದ್ರೆ ವೈಬ್ರೇಷನ್ ರೇಡಿಯೇಷನ್ಸ್ ನಿಂದ ಬ್ರೀಸ್ಟ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಒಂದು ಮೊಬೈಲ್ ಇಂದ ಇಷ್ಟೊಂದು ಪ್ರಾಬ್ಲಮ್ ಇದೆ ಅಂತಂದ್ಮೇಲೆ ಮೊಬೈಲ್ ಕಂಪನಿಗಳು ಯಾಕೆ ನಿಮಗೆ ಹೇಳಲ್ಲ ಅಂತ ನೀವು ಕೇಳಬಹುದು. ಆದ್ರೆ ಬ್ರಾಂಡೆಡ್ ಆಗಿರೋ ಆಪಲ್ ಕಂಪನಿಯ ಮೊಬೈಲ್ ಮ್ಯಾನ್ಯುವಲ್ ನಲ್ಲಿ ಮೊಬೈಲ್ ಬಳಸುವಾಗ ನಮ್ಮ ದೇಹದಿಂದ ಕನಿಷ್ಠ 1 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡು ಬಳಸಬೇಕು ಅಂತ ಬರ್ದಿದ್ದಾರೆ. ಈ ಎಲ್ಲ ತೊಂದರೆಯಿಂದ ನಾವು ದೂರ ಇರಬೇಕು ಅಂತಂದ್ರೆ ಒಂದೇ ದಾರಿ, ಕೆಲಸ ಇದ್ದಾಗ ಮಾತ್ರ ಮೊಬೈಲ್ ನ ಯೂಸ್ ಮಾಡಿ, ಇಲ್ಲ ಅಂತ ತಗೋ ಸೈಡ್ಗೆ ಇಟ್ಬಿಡಿ. ಈ ಮಾಹಿತಿ ಇಷ್ಟ ಆದ್ರೆ